ಫ್ರೆಂಡ್ಸ್, ಇವತ್ತು ನಾನು ಮಾವಿನ ಹಣ್ಣಿದು ಪಚಡಿ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಮೊನ್ನೆ ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಮೊನ್ನೆ ಅಮ್ಮ ಮಾಡಿರುವಂಥ ಅಂಬಟ್ಟು ನೋಡಿದ್ರಿ, ಅದೇ ರೀತಿ ಅಣಬೆಯ ಪುಳಿಮುಂಚಿ ನೋಡಿದ್ದು, ದೊಡ್ಡಮ್ಮ ಮಾಡಿದ್ದು. ಹಾಗೆ ಇವತ್ತು ಮಗಳ ಅಡುಗೆಯನ್ನು ನೋಡಿ, ಮಗಳು ಒಂದು ಅಡುಗೆ ಮಾಡ್ತಾ ಇದ್ದಾಳೆ, ಅದೇನಂತ ನೋಡಿ. ಅದೇ ರೀತಿ ಸಂಡೇ ವ್ಲಾಗ್ ಅಂದರೆ ನನಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಯಾವಾಗಲೂ ಪ್ರತಿ ಸಂಡೇ ಕೂಡ ಹಾಗೆ ರಾತ್ರಿ ತನಕ ಪುರ್ಸೋತೇ ಇರೋದಿಲ್ಲ. ಅದಕ್ಕಿಂತ ಮೊಮೆಂಟ್ಸದು ಹೋಟ್ಲಿದ್ರೆ ಒಳ್ಳೇದಿತ್ತು ಅಂತೇಳಿ, ಅಂದರೆ ಏನಾದರೂ ಒಂದು ಮಾಡ್ತಾ ಇರ್ತೇನೆ ಮನೆಯಲ್ಲಿ ಅಷ್ಟೇ ಕೆಲಸ. ಹಾಗೆ ಮಗ ಒಂದು ಹಲಸಿನಕಾಯಿ ಬೇಕು, ಅದರಲ್ಲಿ ನನಗೆ ಖಾರಕಡ್ಡಿ ಈ ಹಲಸಿನಕಾಯಿ ಚಿಪ್ಸ್ ಮಾಡಿ ಕೊಡು ಅಂತೇಳಿ ಹೇಳಿದ. ವರ್ಷ ಕೂಡ ಅವನಿಗೆ ಒಂದೆರಡು ಹಲಸಿನಕಾಯಿ ಆದರೂ ತಂದು ನಾನು ಮಾಡಿಕೊಡುವಂಥದ್ದು. ಹಾಗೆ ಅವನಿಗೆ ಹಲಸಿನಕಾಯಿ ಚಿಪ್ಸ್ ಅಂದರೆ ತುಂಬ ಇಷ್ಟ. ಒಂದೇ ಒಂದು ಹಲಸಿನಕಾಯಿ ಬಿಡಿಸಿ ಇಷ್ಟೇ ಆದದ್ದು, ಎಂತ ಇಲ್ಲ ಅದರಲ್ಲಿ. ಒಮ್ಮೆ ಎಣಿಸಿತು, ಅಂಗಡಿಯಿಂದಲೇ 1 kg ಹಿಡ್ಕೊಂಡು ಬಂದರೆ ಪರವಾಗಿಲ್ಲ ಇತ್ತು ಅಂತ. ಅದನ್ನೊಂದು ಬಿಡಿಸ್ಲಿಕ್ಕೆ 1-2.5 ಜನ ಇಲ್ಲಿ ನಾವು. ಹಾಗೆ ಒಂದು ಹಲಸಿನಕಾಯಿ ಚಿಪ್ಸ್ ಮಾಡಿದೆ ಮಗನಿಗೋಸ್ಕರ. ಬೆಳಿಗ್ಗೆ ಅಪ್ಪನ ಮನೆಗೆ ಹೋಗಿದ್ದೆ, ಅಲ್ಲಿ ವ್ಲಾಗ್ ಮಾಡ್ಲಿಕ್ಕಂತ. ಹಾಗೆ ಅಪ್ಪ ಒಂದು ಹಲಸಿನಕಾಯಿ ತಂದು ಕೊಟ್ಟರು, ಅದರಲ್ಲೇ ನಾನು ಈ ಹಲಸಿನಕಾಯಿ ಚಿಪ್ಸ್ ಮಾಡಿದೆ. ನಂಗೊಂದು ಕೊಡು. ಕುರುಕುರು ಆಗ್ತದಲ್ಲ, ಕುರುಕುರು. ಹಲಸಿನಕಾಯಿ ಚಿಪ್ಸ್ ಅಂತೂ ಬಾಯಲ್ಲಿಟ್ಟರೆ ಕರ್ಗು ಹೋಗೋ ಹಾಗೆ ಕರುಮ್ ಅಂತಿತ್ತು, ಸಕ್ಕತ್ತಾಗಿತ್ತು. ಶಬ್ದ ನೀವೇ ಕೇಳಿ. ಓಕೆ, ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಯೂಟ್ಯೂಬ್ಗೆ ಹೋಗಿ ಕಿಣಿಸ್ ಬಸರಿ ಅಂತ ಟೈಪ್ ಮಾಡಿ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಬನ್ನಿ, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾವಿನ ಹಣ್ಣಿದು ಪಚಡಿ ಮಾಡ್ತಿದ್ದೀನಿ. ಮಾವಿನ ಹಣ್ಣಿದ್ದ ಮಾವಿನಕಾಯಿ ಎಂತೆಲ್ಲ ಬೇಕು ಅದಕ್ಕೆ ಹೇಳು. ಉಪ್ಪು, ಹಾಕು. ಉಪ್ಪು ನೋಡಿ, ಇದು ಮೆಣಸು ನೋಡಿ ಬೇಡವಾ? ಬೇಕು. ಅದು ಘಾಟಿ ಮೆಣಸಿನ ಪುಡಿ. ನಾವು ಘಾಟಿ ಮೆಣಸು, ಬ್ಯಾಡಗಿ ಮೆಣಸನ್ನ ಒಣಗಿಸಿ ಪೌಡರ್ ಮಾಡಿದ್ದು. ಸಾಕಷ್ಟು, ಒಂದು ಸ್ವಲ್ಪ ಹಾಕು ಮೆಣಸು. ಸಾಕು. ಮತ್ತೆಂತ ಬೇಕು? ಎಣ್ಣೆ ಬೇಕು. ಎಣ್ಣೆ ಹಾಕು. ಈಗ ನೆಕ್ಸ್ಟ್ ಎಂತ ಮಾಡ್ಬೇಕು? ಅದು ಮಿಕ್ಸ್ ಮಾಡು. ಡೈಲಿ ಮಾಡ್ತೀಯಲ್ಲ ಅಪ್ಪನಿಗೆ ಮತ್ತೆ ನಿಂಗೆ ಪಚಡಿ ಮಾಡೀಗ. ಆಯ್ತಾ? ಹೇಗೆ ಟೇಸ್ಟ್ ಮಾಡು. ಒಂದು ಹೇಗಾಗಿದೆ? ಒಳ್ಳೆಗಿದ? ಅಪ್ಪನಿಗೆ ಕರೆದು ಕೂಡ ಆಯ್ತಾ ಒಂದು ನೋಡೋಣ. ನಾನೊಂದು ಟೇಸ್ಟ್ ಮಾಡ್ತೇನೆ. ಬಹಳ ಒಳ್ಳೆಗಿದೆ, ಸೂಪರ್ ಆಯ್ತು. ನನಗೆ ಒಂದು ಸಾಕು, ತೆಗಿಲಿಕ್ಕೆ ಆಗುದಿಲ್ಲ, ಅಲ್ಲೆಲ್ಲ. ಹೇಗಾಗಿದೆ ಮೊಮ್ಮಗಳು ಮಾಡಿದ್ದು? ಒಳ್ಳೆಗಿದೆ ಅಲ್ಲ? ಅದಾಕಾರ ಆಗಿದೆ ನೋಡಿ. ಹೌದು ಫ್ರೆಂಡ್ಸ್, ಈಗ ಮಧ್ಯಾಹ್ನ ಊಟದ ಸಮಯ. ಹಾಗೆ ನಾವು ಊಟ ಮಾಡುವ ಮೊದಲೊಮ್ಮೆ ಕಾಗೆ ಹಾಕ್ಲಿಕ್ಕುಂಟು. ಹಾಗೆ ನನ್ನ ಪತಿದೇವರು ಎಲ್ಲ ಬಟ್ಲಲ್ಲಿ ಅನ್ನ, ಅದಕ್ಕೆ ಬೇಕಾಗಿರುವಂಥದ್ದೆಲ್ಲವನ್ನು ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. 2 ಬೌಲಲ್ಲಿ ನೀರು ಇಡ್ತಾ ಇದ್ದಾರೆ. ಅದು ಚಂದ ಮಾಡಿ ಊಟ ಎಲ್ಲ ಮಾಡಿ ತಿಂದು ನೀರೆಲ್ಲ ಕುಡಿದು ಹೋಗ್ತವೆ. ಬೆಳಿಗ್ಗೆದ್ದು ವ್ಲಾಗಲ್ಲೂ ನೀವು ನೋಡಿದ್ದೀರಿ. ಅದೇ ರೀತಿ ಇದು ಮಧ್ಯಾಹ್ನದ್ದು. ಅಂಬುಲಿ ಸಂಗತಿ ಹೇಗಾಗಿದೆ? ಸೂಪರ್. ಫ್ರೆಂಡ್ಸ್, ಮಗಳು ಮಾಡಿದಂಥ ಮಾವಿನಕಾಯಿ ಪಚಡಿ ನೋಡಿದ್ರಿ. ಹಾಗೆ ಪಚಡಿ ಕೂಡ ಇದೆ. ಅದೇ ರೀತಿ ಇವತ್ತು ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ, ಮಾಡಿದ ಅಣಬೆಯ ಪುಳಿಮುಂಚಿ ನೋಡಿ. ಫ್ರೆಂಡ್ಸ್, ಅಣಬೆ ಪುಳಿಮುಂಚಿ, ಅದೇ ರೀತಿ ಉಪ್ಪಟ್ಟು ಬಚ್ಚಿರೋದು, ಗಸಿ ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ. ಇಷ್ಟಕ್ಕೆ ಮುಗಿಲಿಲ್ಲ ಸಂಡೇ ವ್ಲಾಗ್. ನೆಕ್ಸ್ಟ್ ಏನಂತ ನೀವೇ ನೋಡಿ. ಹಾಗೆ ಫ್ರೆಂಡ್ಸ್, ಇಷ್ಟಕ್ಕೆ ಮುಗಿಲಿಲ್ಲ ಸಂಡೇಯ ವ್ಲಾಗ್. ಮಗಳನ್ನು ಕರ್ಕೊಂಡು ಹೇರ್ ಕಟ್ ಮಾಡಿಸ್ಲಿಕ್ಕೆ, ಅದೇ ರೀತಿ ಸ್ಯಾಂಡಲ್ಸ್ ತಗೊಳ್ಳಿಕ್ಕೆ, ಛತ್ರಿ ಬೇಕು ಹೇಳಿದ್ಲು. ಹಾಗೆ ಅದನ್ನೆಲ್ಲ ತಗೊಳ್ಳಿಕ್ಕೆಲ್ಲ ಇತ್ತು. ಪೇಟೆಗೆ ಹೋಗಿದ್ವಿ. ಹೇರ್ ಕಟ್ ಮಾಡಿಸಿದೆ, ಅವಳದು ಶಾರ್ಟ್ ಮಾಡಿಸಿದ್ದೇನೆ ಕೂದಲು. ಹಾಗೆ ಮತ್ತೆ ಐಸ್ ಕ್ರೀಮ್ ಬೇಕಂತ ಹೇಳಿದ್ಲು ಹೇರ್ ಕಟ್ ಮಾಡಿಸ್ಲಿಕ್ಕೆ ಕೇಳಿದಕ್ಕೆ. ಆಮೇಲೆ ಎಂತ ಮಾಡಿದೆ ಅಂತ ಹೇಳಿದರೆ, ಅಪ್ಪ ಬೆಳಿಗ್ಗೆ ಅವರ ಮನೆಗೊಂದು ವ್ಲಾಗ್ ಮಾಡ್ಲಿಕ್ಕೆ ಹೋಗಿದ್ದೆಲ್ಲ ಅಮ್ಮನ ಜೊತೆ ಅಳಂಬೆ ಅಂಬಟ್ಟೆ. ಹಾಗೆ ಒಂದು ಹಲಸಿನಕಾಯಿ ಕೊಟ್ಟರು. ಇದು ಖಾರಕಡ್ಡಿ, ಈ ಹಲಸಿನಕಾಯಿ ಚಿಪ್ಸ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ. ಹಾಗೆ ಅದನ್ನು ತಂದು ಸಂಜೆ 7 ಗಂಟೆ ಆಗಿದೆ ಎಲ್ಲ ಮುಗಿಸಿ ಬರುವಾಗ. ನಾನು 7 ಗಂಟೆ ಮೇಲೆ ಇದನ್ನು ಒಂದೇ ಒಂದು ಹಲಸಿನಕಾಯಿದ ಸಣ್ಣದು
ಕಟ್ ಮಾಡಿದೆ. ಎಂತ ಇಲ್ಲ ಅದರಲ್ಲಿ, ಬರೀ ಸ್ವಲ್ಪ ಇತ್ತು ಹಲಸಿನ ಸೋಳೆ. ನನಗೆ ಅನಿಸಿತು ಒಮ್ಮೆ ಪೇಟೆಯಿಂದ 1 kg ತಂದರೆ ಆಗ್ಬೋದಿತ್ತು ಹಲಸಿನಕಾಯಿದ್ದು ಚಿಪ್ಸ್ ಅಂತ. ಯಾಕಂದರೆ ಮಗನಿಗೋಸ್ಕರ ವರ್ಷವು ನಾನು ಮಾಡಿಕೊಡ್ತೇನೆ ಮಾತ್ರ. ಇಲ್ಲಿಂದಾದರೂ ಒಂದು ಹಲಸಿನಕಾಯಿ ಚಿಪ್ಸಿದ್ದು ಇದು ಹಲಸಿನಕಾಯಿ ಸಿಕ್ಕಿದ್ರೆ, ಮುಂಚೆ ಶಿವಾನಂದ ಪ್ರಭು ಅವರ ಮನೆಯಲ್ಲಿ ನಾನು ಯಾವಾಗಲೂ ವರ್ಷ ಸಹ ಕೇಳಿ ತರ್ತಿದ್ದೆ. ಅಲ್ಲಿಂದ ಅವರ ಮನೆಯದ್ದು ಹಲಸಿನಕಾಯಿ ತುಂಬ ಚೆನ್ನಾಗಿರ್ತದೆ ಚಿಪ್ಸಿಗೆ. ಹಾಗೆ ಈ ಸಲ ಅಪ್ಪ ಕೊಟ್ಟರು. ಹಾಗೆ ಹಲಸಿನಕಾಯಿ ಚಿಪ್ಸ್ ಮಾತ್ರ ಅದ್ಭುತವಾಗಿತ್ತು, ಒಳ್ಳೆ ಕುರುಮ್ ಅಂತ ಇತ್ತು. ಅದನ್ನು ಕಟ್ ಮಾಡಿದೆ. ಸ್ವಲ್ಪ ಆದದ್ದು, ಎಂತ ಇಲ್ಲ. ಅವನಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಅದೇ ತೊಗೊಂಡೋಗ್ತಾನೆ, ಸಂಜೆ ಬಂದ ಕೂಡಲೇ ಅದೇ ಕೇಳ್ತಾನೆ. ಆದದ್ದೇ ಸ್ವಲ್ಪ. ಹಾಗೆ ಮಾತ್ರ ತುಂಬ ಅದ್ಭುತವಾಗಿತ್ತು, ತುಂಬ ರುಚಿಕರವಾಗಿತ್ತು. ಆದರೆ ಒಂದು ಹಲಸಿನಕಾಯಿ ಆದರೂ ಕಟ್ ಮಾಡಿ ಅದು ಎಲ್ಲ ಬಿಡಿಸ್ಲಿಕ್ಕೆ ಮಾತ್ರ ಕೆಲಸ ತುಂಬ ಸುಮಾರು ಉಂಟು. ಅದಕ್ಕೆ ಹೇಳಿದ್ದು ಒಂದು ಅಂಗಡಿಯಿಂದ ಆದರೂ ತಂದರೂ ಪರವಾಗಿರಲಿಲ್ಲ ಅಂತೇಳಿ. ಹಾಗೆ ಒಂದು ಚೂರು ಪುರ್ಸೊತ್ತಿಲ್ಲ. ಒಮ್ಮೆ ಅನಿಸಿತು ನನಗೆ ಹೋಟ್ಲಿದ್ರೆ ಒಳ್ಳೇದಿತ್ತು ಅಂತೇಳಿ. ಒಂದು ಗಳಿಗೆ ಪುರ್ಸೊತ್ತಿಲ್ಲದ ಹಾಗೆ ಆಗಿತ್ತು ಸಂಡೇ. ನೋಡಿ ಈಗ ಹಲಸಿನಕಾಯಿ ಬಿಡಿಸ್ಲಿಕ್ಕೆ ಕೂತಿದ್ದೇವೆ. ಅದು ಕೂಡ 2.5 ಜನ, ನಾನು, ದೊಡ್ಡಮ್ಮ, ನನ್ನ ಮಗಳು ಕೂತ್ಕೊಂಡಿಲ್ಲಿ. ಅದು 2.5 ಇದು ನನ್ನ ಮಗಳು. ಅವಳಿಗೆ ಹಲಸಿನಕಾಯಿ ಬಿಡಿಸ್ಲಿಕ್ಕೆ ನಾನು ಸಹ ಬರ್ತೇನೆ ಹೇಳೋದು. ಹಾಗೆ ಎಲ್ಲ ಬಿಡಿಸಿ ರೆಡಿ ಮಾಡಿ ಆಯಿತು. ಆಮೇಲೆ ಈ ರೀತಿ ಹಲಸಿನಕಾಯಿನ ಬಿಡಿಸಿ ಸ್ವಲ್ಪ ನಾವು ಒಂದು ಪೇಪರಲ್ಲಿ ಇಲ್ಲ ಒಂದು ಬಟ್ಟೆಯಲ್ಲಿ ಹರಡಿ ಅದನ್ನು ಫ್ಯಾನ್ ಅಡಿಗಿಟ್ರೆ ಸ್ವಲ್ಪ ನೀರಿನ ಪಸೆ ಎಲ್ಲ ಅದರಲ್ಲಿದ್ದು ಹೋಗ್ತದೆ. ಹಾಗೆ ಹಲಸಿನಕಾಯಿ ಚಿಪ್ಸ್ ಒಳ್ಳೆ ಕುರುಮ್ ಅಂತ ಆಗ್ತದೆ. ಕೂಡಲೇ ಮಾಡಬಾರ್ದು, ಒಂದು 15 ನಿಮಿಷ ಹಾಗೆ ಹರಡಿ ಇಟ್ಟು ಆಮೇಲೆ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಸಪೂರ ತೆಳ್ಳಗಿನ ಸ್ಲೈಸಸ್ ಮಾಡ್ಕೊಳ್ಬೇಕು. ಈ ಸ್ಲೈಸಸ್ ಕೂಡ ಅಷ್ಟೇ, ಅದನ್ನು ಕೂಡ ಒಂದು ಬಟ್ಟೆಯಲ್ಲಿ ಹರಡಿ ಫ್ಯಾನ್ ಅಡಿಯಲ್ಲಿ ಇಟ್ಟರೂ ಆಗುತ್ತೆ. ಒಂದು 15-20 ನಿಮಿಷದ ನಂತರ ಆಮೇಲೆ ಅದನ್ನು ಎಣ್ಣೆಯಲ್ಲಿ ಕರಿಬೋದು. ಒಳ್ಳೆ ಒಂದು ಪ್ಯೂರ್ ಆದ ಕೊಬ್ಬರಿ ಎಣ್ಣೆನ ಬಾಣಲೆಯಲ್ಲಿ ಹಾಕಿದ್ದೇನೆ. ಹಾಗೆ ಒಂದು ಸಣ್ಣ ಇಡ್ಲಿ ಬೌಲಲ್ಲಿ 1 ಸ್ಪೂನಷ್ಟು 1.5 ಸ್ಪೂನಷ್ಟು ಇಲ್ಲಿ ಉಪ್ಪಿನ ಪುಡಿಯನ್ನು ಸ್ವಲ್ಪ ನೀರಲ್ಲಿ ಹಾಕಿ ಒಂದು ದ್ರಾವಣ ರೀತಿ ಒಂದು ಉಪ್ಪು ನೀರನ್ನು ಮಾಡ್ಕೊಳ್ತಾ ಇದ್ದೇನೆ, ಕರಗಿಸಿಕೊಳ್ತಾ ಇದ್ದೇನೆ ಉಪ್ಪನ್ನು. ಹಾಗೆ ಎಣ್ಣೆ ಕಂಪ್ಲೀಟಾಗಿ ಬಿಸಿಯಾದ ಕೂಡಲೇ ದೊಡ್ಡ ಬಾಣಲೆ ಇಡಿ, ಅದರಲ್ಲಿ ಎಣ್ಣೆ ಸ್ವಲ್ಪ ಹಾಕೊಳ್ಳಿ. ಯಾಕಂದರೆ ಹಲಸಿನಕಾಯಿ ಸೋಳೆಗಳ ಕಟ್ ಮಾಡಿರುವಂಥದ್ದು ಹಾಕಿದ ಕೂಡಲೇ ಎಣ್ಣೆ ಮೇಲೆ ಬರ್ತದೆ. ಅದಕ್ಕೆ ಎಣ್ಣೆ ಸ್ವಲ್ಪ ಇಟ್ಟರೂ ಪರವಾಗಿಲ್ಲ, ಬಾಣಲೆ ದೊಡ್ಡ ಇಡಿ. ಹಾಗೆ ಅದರಲ್ಲಿ ಈ ರೀತಿ ಹಾಕ್ತಾ ಹೋಗಿ ಕೂಡಲೇ ಅದು ಬಬಲ್ಸ್ ಎಲ್ಲ ಸ್ಟಾಪ್ ಆಗಿ ಬೇಗನೆ ಇದಾಗುತ್ತೆ. ಹಾಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಾತ್ರ. ಸ್ವಲ್ಪ ಕ್ರಿಸ್ಪಿ ಆಗಬೇಕಾದ್ರೆ ಇನ್ನೂ ಕೂಡ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಬಬಲ್ಸ್ ಇನ್ನೂ ಕೂಡ ಕಾಣ್ತಾ ಇದೆಲ್ಲ, ಈ ರೀತಿ ಮಗುಚ್ತಾ ಇರಬೇಕು. ಆಗ ಅರ್ಧ ಬೆಂದಾದಮೇಲೆ, ಅರ್ಧ ಅದು ಫ್ರೈ ಆದಮೇಲೆ, ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ಉಪ್ಪು ನೀರನ್ನು ಹಾಕಿದರೆ ಆಯಿತು. ಇದಕ್ಕೆ ಬೇಕಂದರೆ ನೀವು ಮೆಣಸಿನ ಪುಡಿಯನ್ನು ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು. ಉಪ್ಪಿನ ನೀರಲ್ಲೇ ಮೆಣಸಿನ ಪುಡಿ ಅದು ಒಟ್ಟಿಗೆ 2 ಖಾರ ಮತ್ತು ಉಪ್ಪು ನೀರಾಗುತ್ತಲ್ವ, ಅದನ್ನು ಹಾಕಿದ್ರೆ ಆಗುತ್ತೆ. ಬರೀ ಉಪ್ಪು ನೀರನ್ನು ಹಾಕಿದ್ರೂ ಆಗುತ್ತೆ. ಇಲ್ಲಾಂದರೆ ಕೊನೆಯಲ್ಲಿ ಫ್ರೈ ಎಲ್ಲ ಆದಮೇಲೆ ಮೇಲ್ಗಡೆ ಮೆಣಸಿನ ಪುಡಿ ಉದುರಿಸಿದ್ರೂ ಆಗುತ್ತೆ. ಹೇಗಂತ ನಿಮಗೆ ಬಿಟ್ಟದ್ದು, ಆ ರೀತಿಯೂ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಈಗ ಇದು ಫ್ರೈ ಆಗಿದೆ. ನಮ್ಮ ಕ್ರಿಸ್ಪಿಯಾದ ಗರೆಂಕೊರಗ್ ಹಲಸಿನಕಾಯಿ ಚಿಪ್ಸ್ ಸಕ್ಕತ್ತಾಗಿರುತ್ತೆ. ನನ್ನಂತೂ ತುಂಬಾ ಫೇವ್ರೇಟ್. ಸಣ್ಣದಿಂದ ನನಗೆ ಹಲಸಿನಕಾಯಿ ಚಿಪ್ಸ್, ಒಂದು ಪೊಟ್ಯಾಟೊ ವೇಫರ್ಸ್ ಅಂದರೆ ತುಂಬ ಇಷ್ಟ. ಅದು ಯಾರಿಗೂ ಕೂಡ ಕೊಡದೆ ಸಣ್ಣದಿರಬೇಕಾದ್ರೆ ನನಗೆ ಈಗಲೂ ನೆನಪಿದೆ. ನಾನು ಕಾಲೇಜಿಗೆ ಹೋಗಬೇಕಾದ್ರೂ ಸಾಧಾರಣ ಅದು ಮನೆಯಲ್ಲಿ ತಂದರೆ ಬಾಗಿಲು ಹಾಕೊಂಡು ಒಬ್ಬಳೆ ಬ್ಯಾಗಲ್ಲಿ ಇಟ್ಕೊಂಡು ತಿಂತಾಯಿದ್ರೆ, ಅಂದರೆ ಯಾರಿಗಾದರೂ ಕೊಡಬೇಕಾಗ್ತದಲ್ವಾ ಅಂತೇಳಿ. ಅದೊಂದು ನನಗೆ 2 ತುಂಬಾ ಫೇವ್ರೇಟ್ ಆದದ್ದು. ಹಾಗೆ ನನ್ನ ಮಗನಿಗೂ ಕೂಡ ಇವಾಗ ಅಷ್ಟೇ, ಅವನಿಗೂ ಪೊಟ್ಯಾಟೊ ವೇಫರ್ಸ್ ಇಷ್ಟ, ಅದೇ ರೀತಿ ಹಲಸಿನಕಾಯಿ ಚಿಪ್ಸ್ ಅಂದರೂ ಅವನಿಗೆ ತುಂಬಾ ಫೇವ್ರೇಟ್. ಹಾಗೆ ಓಕೆ, ಇಲ್ಲಿಗೆ ನಮ್ಮ ಸಂಡೇ ವ್ಲಾಗನ್ನು ನೀವು ನೋಡಿದ್ರಿ. ಖಂಡಿತವಾಗಿಯೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಹೋಟೆಲ್ಗೆ ತುಂಬ ಮಂದಿ ಸಬ್ಸ್ಕ್ರೈಬರ್ಸ್ ಬರ್ತೀರಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೇ ಇರಲಿ, ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಮಗನಿಗೋಸ್ಕರ ಮಾಡಿಕೊಟ್ಟದ್ದು ನಾನು. ಹೇಗಾಗಿದೆ? ಒಂದು ಫೇವ್ರೇಟ್ ಅಲ್ವಾ? ಎಂತ ಅದು ಹೇಳು? ಗರೆಂಕೊರೆ ಹಲಸಿನಕಾಯಿ ಚಿಪ್ಸ್. ವರ್ಷ ಸಹ ಮಾಡಿಕೊಡ್ತಾನೆ ಇಲ್ವಾ ನಿಂಗೆ? ಹಾಂ, ಒಂದು ಹಲಸಿನಕಾಯಿ ಆದರೆ ಅವನಿಗೋಸ್ಕರ ತಂದು ನಾನು ಮಾಡಿಕೊಡ್ತೇನೆ ನಾನು, ಅಲ್ವಾ? ತಲೆ ಸಹ ತಿಂತಾನೆ ಮಾಡಿಕೊಡಂತ, ಈಚಿಂದ ಗರೆಂಕೊರೆ ಸಹ ತಿಂತಾನೆ ಅಲ್ವಾ? ಫ್ರೆಂಡ್ಸ್, ಈಗ ಗರಿಗರಿಯಾದ ಕುರುಮ್ ಅನ್ನೋ ಕ್ರಿಸ್ಪಿ ಆದಂಥ ಹಲಸಿನಕಾಯಿ ಚಿಪ್ಸ್ ರೆಡಿಯಾಗಿದೆ. ಹಲಸಿನಕಾಯಿ ಚಿಪ್ಸ್ ಮಾಡುವಂಥದ್ದೇ ಹಲಸಿನಕಾಯಿ ಸಿಗುತ್ತೆ. ಕೆಲವೊಮ್ಮೆ ತುಳುವೆದೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಎಂತ ಹಾಕಿ ತಿನ್ನೋದು ಅದಕ್ಕೆ ನೀನು? ಪೆರಿ ಪೆರಿ ಮಸಾಲ ಹಾಕಿ ತಿನ್ನೋದಲ್ವಾ? ಹೇಗಾಗ್ತದೆ? ಸಾಕಾ? ಮಿಕ್ಸ್ ಮಾಡೋದು. ಒಳ್ಳೆಗಿದೆ, ನಂಗೊಂದು ಕೊಡು. ಸ್ಪೈಸಿ ಒಟ್ಟಿಗೆ ತುಂಬಾ ಟೇಸ್ಟ್. ಕುರುಕುರು ಆಗ್ತದಲ್ಲ? ಕುರುಕುರು. ಸಬ್ಸ್ಕ್ರೈಬ್ ಮಾಡಿ ಕಿಣಿ ಸೊಸೈಟಿ.
ಓಕೆ ಫ್ರೆಂಡ್ಸ್, ಮಗಳು ಮಾಡಿದಂಥ ಮಾವಿನಕಾಯಿ ಪಚ್ಚಡಿ ನೋಡಿದರೆ ಮೆಣಸು ನೋಡಿ, ಉಪ್ಪು, ಅದೇ ರೀತಿ ಇಂಗಿನ ಪುಡಿ ಬೇಕಂದ್ರೂ ಹಾಕೊಳ್ಬೋದು, ಚೆನ್ನಾಗಿರ್ತದೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ತಿನ್ನಿ ಮಾತ್ರ ಸ್ವರ್ಗ ಅಂತ ಹೇಳ್ಬೋದು. ಹಲಸಿನಕಾಯಿ ಚಿಪ್ಸು ಕೂಡ ಅದೇ ರೀತಿ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಹೇಳೋ ರೀತಿಯಲ್ಲಿತ್ತು. ಓಕೆ, ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.